ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಕೋಲಾರದ ನರಸಿಂಹತೀರ್ಥ ಬಳಿ ಅನಿಲ ಟ್ಯಾಂಕರ್ ಸ್ಫೋಟ, 4ಕ್ಕೂ ಹೆಚ್ಚು ಜನರ ಸಾವು. ರಸ್ತೆಯುದ್ದಕ್ಕೂ ಛಿದ್ರ ಛಿದ್ರವಾಗಿ ಬಿದ್ದಿವೆ ಶವಗಳು. ಸರ್ಕಾರದ ಜೊತೆ ವೈದ್ಯರ ಗುದ್ದಾಟ, ಸಂಧಾನ ಫಲಿಸದೆ ಮುಂದುವರಿದ ರೋಗಿಗಳ ಪರದಾಟ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲಾಗದೆ ಬಡವರ ಒದ್ದಾಟ. ಅಂತೂ ಸ್ವಲ್ಪ ಕಡಿಮೆಯಾಯಿತು ಹಾಲಿನ ದರ. ಆದರೆ ಇಳಿಕೆಯಾಗಿದ್ದು ₹1 ಮಾತ್ರ. ನೂತನ ಬೆಲೆ ಜಾರಿಗೆ ಬರೋದು ಫೆಬ್ರವರಿ 13ರಿಂದ. ಕೊನೆಗೂ ಬಗೆಹರಿತು ಸತ್ಯಾನಂದ ಚಿತ್ರ ವಿವಾದ. ಯಾರವನು ಹೆಸರಿನಲ್ಲಿ ಬಿಡುಗಡೆಯಾಗಲಿದೆ ಸಿನಿಮಾ. ಈ ತಿಂಗಳೇ ಥಿಯೇಟರ್ಗೆ ಚಿತ್ರ ಲಗ್ಗೆ. 7 ವರ್ಷದಿಂದ ಆಡಿಲ್ಲ ಮಾತು. ಜೀವ ಜಲಕ್ಕಾಗಿ ಮೌನಕ್ಕೆ ಮೊರೆ ಹೋದ ಅಮೃತ್. ಬೆಂಗಳೂರಿನಲ್ಲೊಬ್ಬ ವಿಭಿನ್ನ ವ್ಯಕ್ತಿ. ಕೋಲಾರ ಜಿಲ್ಲೆ ಮುಳಬಾಗಿಲು ಬಳಿ ಭಾರೀ ದುರಂತವೊಂದು ಸಂಭವಿಸಿದೆ. ನರಸಿಂಹತೀರ್ಥ ಬಳಿ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಅನಿಲ ಟ್ಯಾಂಕರ್ ಸ್ಫೋಟ ಸಂಭವಿಸಿದೆ. ಸ್ಫೋಟದಿಂದಾಗಿ 10ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇನ್ನು ಸ್ಫೋಟದ ತೀವ್ರತೆಯಿಂದಾಗಿ ಶವಗಳು ಛಿದ್ರ ಛಿದ್ರವಾಗಿವೆ. ಸದ್ಯಕ್ಕೆ 4 ಶವಗಳು ಮಾತ್ರ ಪತ್ತೆಯಾಗಿವೆ. ಇನ್ನು ಘಟನೆ ಸಂಭವಿಸ್ತಾ ಇದ್ದ ಹಾಗೆ ಸಾರ್ವಜನಿಕರು ತಂಡೋಪತಂಡವಾಗಿ ಘಟನಾ ಸ್ಥಳಕ್ಕೆ ಜಮಾಯಿಸಿದ್ರು. ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ರು. ಸುಮಾರು 15 ಅಗ್ನಿಶಾಮಕ ದಳ ಕಾರ್ಯಾಚರಣೆಗೆ ಇಳಿದಿದ್ವು. ಐಜಿಪಿ ಅಮರ್ ಕುಮಾರ್ ಪಾಂಡೆ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇನ್ನು ಘಟನಾ ಸ್ಥಳದಲ್ಲಿ ನೆರೆದಿದ್ದ ಜನರನ್ನ ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಕೂಡ ನಡೆಸಿದ್ರು. ಘಟನೆ ನಡೆದ ಸ್ಥಳಕ್ಕೆ ಹತ್ತಿರದಲ್ಲೇ ಪೆಟ್ರೋಲ್ ಬಂಕ್ ಕೂಡ ಇತ್ತು. ಹೀಗಾಗಿ ಸಹಜವಾಗಿ ಜನರಲ್ಲಿ ಆತಂಕ ಹೆಚ್ಚಾಗಿತ್ತು. 1 ಲಾರಿ, 1 ಟಾಟಾ ಸುಮೋ ಸೇರಿದಂತೆ ಹಲವು ವಾಹನಗಳು ಬೆಂಕಿ ತಗುಲಿಕೊಂಡಿದ್ವು. ಸಹ್ಯಾದ್ರಿ ಕಾಲೇಜಿನ ಬಸ್ಗೆ ಕೂಡ ಬೆಂಕಿ ತಗುಲಿದ್ದು ವಾಹನ ಚಾಲಕ ಸಾವನ್ನಪ್ಪಿದ್ದಾನೆ. ಘಟನೆಯಿಂದ ಸುಮಾರು 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅನಿಲ ಹರಡಿಕೊಂಡಿತ್ತು. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಸ್ಥಗಿತಗೊಳಿಸಲಾಗಿದೆ. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅಂತೆ. ಹಾಗೆ ಆಗಿದೆ ವೈದ್ಯರು ಹಾಗೂ ಸರ್ಕಾರದ ಮಧ್ಯ ನಡೀತಾ ಇರೋ ಗುದ್ದಾಟ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಸರ್ಕಾರ ಹಾಗೂ ವೈದ್ಯರ ಜಟಾಪಟಿಯಲ್ಲಿ ರೋಗಿಗಳು ನರಳಾಡುವಂತಾಗಿದೆ. ರೋಗಿಗಳು ಸತ್ತರೂ ವೈದ್ಯರು ಕದಲುತ್ತಿಲ್ಲ. ಸರ್ಕಾರ ವೈದ್ಯರ ನಡುವಣ ಜಟಾಪಟಿ ನಿಲ್ಲುತ್ತಿಲ್ಲ. ಮುರಿದು ಬಿತ್ತು ಮಾತುಕತೆ ಮುಂದೇನು? ವಿವಿಧ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ವೈದ್ಯರು ನಡೆಸುತ್ತಿರುವ ಮುಷ್ಕರದ ಬಿಕ್ಕಟ್ಟು ಬಗೆಹರಿದಿಲ್ಲ. ಈ ಸಂಬಂಧ ಇಂದು ವಿಕಾಸಸೌಧದಲ್ಲಿ ವೈದ್ಯಾಧಿಕಾರಿಗಳ ಸಂಘ ಹಾಗೂ ಆರೋಗ್ಯ ಸಚಿವರ ನಡುವೆ ಮಾತುಕತೆ ನಡೆಯಿತು. ಆದರೆ ಸೂಕ್ತ ನಿರ್ಣಯಕ್ಕೆ ಬರುವಲ್ಲಿ ಸಭೆ ವಿಫಲವಾದ ಹಿನ್ನೆಲೆಯಲ್ಲಿ ಬಿಕ್ಕಟ್ಟು ಮತ್ತಷ್ಟು ಕಗ್ಗಂಟಾಗಿದೆ. ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲ. ಸಭೆಯಲ್ಲಿ ನಮ್ಮ ಮಾತುಗಳಿಗೆ ಬೆಲೆ ಇಲ್ಲ. ಏಕಪಕ್ಷೀಯವಾಗಿ ವಾದ ಮಂಡಿಸಿದರೆ ಮುಷ್ಕರದಿಂದ ಹಿಂದೆ ಸರಿಯಲಾಗುವುದಿಲ್ಲ ಅಂತ ವೈದ್ಯರು ಖಡಾಖಂಡಿತವಾಗಿ ಹೇಳಿದ್ದಾರೆ. ಇದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋ ರೀತಿ ಅಲ್ಲ. ಇದು ಸಮಸ್ಯೆಗೆ ನಿಜವಾಗ್ಲೂ ಪರಿಹಾರ ಕಂಡುಹಿಡಿಬೇಕು ಅಂತನ್ನೋದಾಗಿದ್ರೆ ಇವ್ರು ಇವಾಗ ನನ್ನ ಹತ್ರ ಮಾತಾಡೋದಕ್ಕೆ ಅವಕಾಶ ಕೊಡಬೇಕಿತ್ತು. ನನಗೆ ಈ ಮಾತಾಡೋದಕ್ಕೆ ಅವಕಾಶ ಕೊಟ್ಟು ನನ್ನ ಅಭಿಪ್ರಾಯವನ್ನು ಇವ್ರು ಕೇಳಬೇಕಾಗಿತ್ತು. ಯಾವುದೇ ವಿಷಯ ನಾನು ಪ್ರಸ್ತಾಪ ಮಾಡ್ತೀನಿ ಅಂತ ಹೋದ್ರು ಇಲ್ಲ ಅದಾಗಲ್ಲ. ಹಾಗಾದ್ರೆ ಇದು ಒನ್ ಸೈಡೆಡ್ ಮೀಟಿಂಗ್. ಇದಲ್ಲಿಗೆ ಒನ್ ಸೈಡೆಡ್ ಮೀಟಿಂಗು. ಎನಿಹೌ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋ ಥರದಲ್ಲಿ ಏನು ಕ್ರಮ ಕೈಗೊಳ್ಬೋದು ಅನ್ನೋದನ್ನು ಸರ್ಕಾರದ ಕೆಳಗಲ್ಲ ನಾನು ಮಾತಾಡ್ತಾ ಇರೋದು. ಸರ್ಕಾರದಿಂದ ಹೊರಗೆ ನಿಂತು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಪದಾಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡ್ತೀನಿ. ಸಭೆ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಆರೋಗ್ಯ ಸಚಿವ ಅರವಿಂದ ಲಿಂಬಾವಳಿ, ಬೇಡಿಕೆ ಬಗ್ಗೆ ಸರ್ಕಾರ ಗಮನ ಹರಿಸುತ್ತೆ. ಮುಷ್ಕರ ಬಿಟ್ಟು ಕರ್ತವ್ಯಕ್ಕೆ ವಾಪಸ್ಸಾಗಿ ಜನರ ಪ್ರಾಣದೊಂದಿಗೆ ಚೆಲ್ಲಾಟವಾಡಬೇಡಿ ಅಂತ ವೈದ್ಯರನ್ನ ಮನವಿ ಮಾಡಿದರು. ನಮ್ಮ ಇಲಾಖೆ ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆಯವ್ರಿಗೆ ಏನೂ ತೊಂದರೆ ಇಲ್ಲ.
ಇದು ಅಲ್ಲಿರಬೇಕಾ ಇಲ್ಲಿರಬೇಕಾ ಅನ್ನುವಂಥ ಇದೇನೋ ಗಾದೆ ಮಾತು ಹೇಳ್ತಾರಲ್ಲ, ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅಂಥೇಳಿ ಜನರ ಆರೋಗ್ಯದ ಜೊತೆಗೆ ಚೆಲ್ಲಾಟ ಆಡಬೇಡಿ. ನಾನು ವೈದ್ಯರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಪದೇ ಪದೇ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಕೆಲಸಕ್ಕೆ ಹಾಜರಾಗಿ. ಸದನದಲ್ಲೂ ಕೂಡ ಲಿಂಬಾವಳಿ ಇದೇ ಮಾತನ್ನ ಪುನರುಚ್ಚರಿಸಿದರು. ಈ ಸದನದ ಮುಖಾಂತರ ನಾನು ಎಲ್ಲ ವೈದ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ, ದಯವಿಟ್ಟು ಕೆಲಸಕ್ಕೆ ಹೋಗಿ ಹಾಜರಾಗಿ. ಯಾಕಂದರೆ ಇದೊಂದು ಟೆಕ್ನಿಕಲ್ ಇಶ್ಯೂ, ಲೀಗಲ್ ಇಶ್ಯೂ ಆಗಿರೋದ್ರಿಂದ ಅದನ್ನೇ ದೊಡ್ಡ ಇಶ್ಯೂ ಮಾಡಿ ಜನರ ಆರೋಗ್ಯವನ್ನು ಹಾಳು ಮಾಡಬೇಡಿ, ಜನಕ್ಕೆ ತೊಂದರೆಗೆ ಈಡು ಮಾಡಬೇಡಿ. ಅದಕ್ಕೋಸ್ಕರ ಸದನದ ಮುಖಾಂತರ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೇನೆ ಎಲ್ಲ ವೈದ್ಯರಿಗೆ. ವೈದ್ಯರ ಮುಷ್ಕರಕ್ಕೆ ಹೈಕೋರ್ಟ್ ಕಳವಳ, ದಾಖಲಾಯಿತು ಸ್ವಯಂ ಪ್ರೇರಿತ PIL. ವೈದ್ಯರ ಮುಷ್ಕರದ ಬಗ್ಗೆ ಹೈಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ವೈದ್ಯರು ಮುಷ್ಕರ ಮಾಡಿದರೆ ಜನಸಾಮಾನ್ಯರ ಸ್ಥಿತಿ ಏನು ಎಂದು ಆತಂಕ ವ್ಯಕ್ತಪಡಿಸಿದೆ. ಈ ಸಂಬಂಧ ಸ್ವಯಂ ಪ್ರೇರಿತ PIL ದಾಖಲು ಮಾಡಿಕೊಂಡಿದೆ. ಅಲ್ಲದೆ ಸಮಸ್ಯೆ ಬಗೆಹರಿಸಲು ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ಪ್ರಶ್ನಿಸಿ ಸರ್ಕಾರಕ್ಕೆ ನೋಟಿಸ್ ನೀಡಿದೆ. ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಎನ್ನುವಂತೆ ರೋಗಿಗಳ ನರಳಾಟ ಕೇಳುವವರಿಲ್ಲದಂತಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ವೈದ್ಯರ ಮುಷ್ಕರದಿಂದ ಜನಸಾಮಾನ್ಯರು ತತ್ತರಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆ ಬಂದ್ ಇರೋದ್ರಿಂದ ಖಾಸಗಿ ಆಸ್ಪತ್ರೆಗೆ ತೆರಳುವಂತಾಗಿದೆ. ಇದರಿಂದ ಬಡವರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ವಿವಿಧ ಬೇಡಿಕೆಗಳು ಈಡೇರುವವರೆಗೂ ಆಸ್ಪತ್ರೆ ಕಡೆ ತಲೆ ಹಾಕಲ್ಲ ಅಂತಿದ್ದಾರೆ ವೈದ್ಯರು. ಹೀಗಾಗಿ ರೋಗಿಗಳ ಪರದಾಟ ಹೆಚ್ಚಾಗಿದೆ. ಈ ಸಂಕಟ ಅನುಭವಿಸಿರೋರಲ್ಲಿ ಬೆಂಗಳೂರಿನ ದೊಡ್ಡಬೊಮ್ಮಸಂದ್ರ ನಿವಾಸಿಗಳಾದ ಬಾಲಾಜಿ ಹಾಗೂ ವಿದ್ಯಾಶ್ರೀ ಕೂಡ ಹೌದು. ವಿದ್ಯಾಶ್ರೀಗೆ ಅವಧಿ ಮುನ್ನವೇ ಅವಳಿ ಜವಳಿ ಮಕ್ಕಳಾಗಿವೆ. ನವಜಾತ ಶಿಶುವಿಗೆ ಉಸಿರಾಟದ ತೊಂದರೆ ಇದೆ. ಆದರೆ ಮಕ್ಕಳಿಗೆ ಸರ್ಕಾರಿ ಆಸ್ಪತ್ರೆ ಸಿಗ್ತಾ ಇಲ್ಲ. 6.5 ಮಂತ್ಸಲ್ಲಿ ಬೇಬಿ ಹುಟ್ಟಿದೆ ರಾಮಯ್ಯ ಹಾಸ್ಪಿಟಲಲ್ಲಿ. ಅದು ಪ್ರೀ ಮೆಚೂರ್ಡ್ ಆಗಿಂದ ಅಲ್ಲಿ ಮಂತ್ಲಿ ಇದು ಮಾಡ್ತಾರೆ. ಅದಕ್ಕೆ ಇಲ್ಲಿ ಸಂಜೀವಿನಿ ಹಾಸ್ಪಿಟಲ್ಲಿ ಮಕ್ಕಳನ್ನ ಅಡ್ಮಿಟ್ ಮಾಡಿದ್ದೀರಿ, ಟ್ವಿನ್ಸ್ ಬೇಬೀಸು. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ನಮ್ಗೆ ಸೀಟ್ ಇಲ್ಲ, ಬೆಡ್ ಖಾಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಅಲ್ಲಿ ಹೋಗಿ ತಗೊಂಡು ಬನ್ನಿ, ಬೆಡ್ಸ್ ಖಾಲಿ ಇದೆ, ಇವಾಗ ಅಡ್ಮಿಟ್ ಮಾಡಿ ಅಂದರು. ಎತ್ಕೊಂಡು ಹೋಗಿ ಅಲ್ಲಿ ತಗೊಂಡು ಹೋದರೆ ಇಲ್ಲಿ ಬೆಡ್ಸ್ ಖಾಲಿ ಇಲ್ಲ ಅಂದ್ಬಿಟ್ಟು ಹೊರಗಡೆ ಹೋಗಿ ಅಂತ ಹೇಳಿದ್ರು ಅವರು, ಇಂದಿರಾ ಗಾಂಧಿ ಹಾಸ್ಪಿಟಲ್. ಅಷ್ಟೇ ಅಲ್ಲ, ಈ ಮಕ್ಕಳಿಗೆ ದಿನಕ್ಕೆ 30,000 ಖರ್ಚಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಾಗಿದ್ದರೆ 10,000 ಸಾಕಾಗ್ತಾ ಇತ್ತು. ಮೊದಲೇ ಬಡತನದಲ್ಲಿರುವ ಕುಟುಂಬಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇದೆಲ್ಲದರ ಮಧ್ಯೆ ರೋಗಿಗಳಿಗೆ ಸಹಾಯ ಮಾಡಲು ಆಟೋ ಚಾಲಕನೊಬ್ಬ ದಿನವೂ ಸರ್ಕಾರಿ ಆಸ್ಪತ್ರೆಗೆ ಪುಕ್ಕಟ್ಟೆಯಾಗಿ ಸೇವೆ ನೀಡ್ತಾ ಇದ್ದಾನೆ. ನಾವು ಆಟೋ ಓಡಿಸ್ತಾ ಇದ್ದೀವಿ ಮೇಡಮ್. ಅವರು ಇದಿಲ್ಲ, ಅವ್ರನ್ನೇ ಡೈಲಿ ಕರ್ಕೊಂಡು ಇಂದಿರಾ ಗಾಂಧಿ ಹಾಸ್ಪಿಟ್ಲು, ವಾಣಿ ನಿವಾಸ್ ಹಾಸ್ಪಿಟ್ಲು ಎಲ್ಲ ಹೋದ. ಅಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲ ವಿಚಾರಣೆ ಮಾಡಿ ಮತ್ತೆ ಒಂದು ದಿವಸ ಬನ್ನಿ ಅಂತ ಹೇಳಿದರು. ಅಲ್ಲಿ ಹೋದ್ರೆ ಮತ್ತೆ ವಾಪಸ್ಸು ಇಲ್ಲ, ಇಲ್ಲಿ ಸೀಟ್ ಇಲ್ಲ ಅಂತ ಕೇಸ್ ಮತ್ತೆ ವಾಪಸ್ ಕಳಿಸಿದ್ರು. ಮತ್ತೆ ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ರು. ದಿನಗೂಲಿಗಾಗಿ ದುಡಿಯೋ ಆಟೋ ಚಾಲಕನಿಗೆ ಕಷ್ಟದ ಅರಿವು ಇದೆ. ಆದರೆ ವೈದ್ಯರ ಮನಸ್ಸೇಕೆ ಕರಗ್ತಾ ಇಲ್ಲ. ಇನ್ನು ಬೆಂಗಳೂರಿನ ಹಲವು ಆಸ್ಪತ್ರೆಗಳಲ್ಲಿ ವೈದ್ಯರ ಪರದಾಟ ತೀವ್ರಗೊಂಡಿದೆ. ಆದರೆ ಸಮಸ್ಯೆ ಬಗೆಹರಿಸಬೇಕಾದವರಿಗೆ ಇದು ಕಾಣ್ತಾ ಇಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.